Hello friends, welcome back to my channel. This is Ganesh. You are watching Trading Pathshala. ಇವತ್ತು 30 ಡೇ ಟ್ರೇಡಿಂಗ್ ಚಾಲೆಂಜ್ನ ಡೇ 4 ಆಗಿರುತ್ತೆ. ಬನ್ನಿ ನಿಮಗೆ ತಿಳಿಸ್ಕೊಡ್ತೀನಿ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಅಂತ. ಟೋಟಲ್ ನಮಗೆ ಇವತ್ತು ಪ್ರಾಫಿಟ್ ಆಗಿರೋದು ಅರೌಂಡ್ 2146 ರೂಪೀಸ್ ಪ್ರಾಫಿಟ್ ಆಗಿದೆ. ಬಟ್ ಇದು ನಾನು ಯಾವುದೇ ತರ ಟ್ರೇಡ್ ಮಾಡಿ ಇದು ಪ್ರಾಫಿಟ್ ಆಗಿಲ್ಲ. ಇದು BTST ಇಂದ ಪ್ರಾಫಿಟ್ ಆಗಿರೋದು. BTST ಅಂದ್ರೆ ಬೈ ಟುಡೇ ಸೆಲ್ ಟುಮಾರೋ ಅಂತ ಕರಿತೀವಿ. ಯಾವ ಲಾಜಿಕ್ ಮೇಲೆ ನಾನು BTST ಟ್ರೇಡ್ ತಗೊಂಡೆ, ಬ್ಯಾಂಕ್ ನಿಫ್ಟಿಲ್ ಟ್ರೇಡ್ ಮಾಡಿದ್ನ, ನಿಫ್ಟಿಲ್ ಟ್ರೇಡ್ ಮಾಡಿದ್ನ ಅಂತ ಕಂಪ್ಲೀಟ್ ಆಗಿ ವಿಡಿಯೋದು ನಿಮಗೆ ಸ್ಕ್ರೀನ್ ಶೇರ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ಲಸ್ ಈ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಈ ಚಾನಲ್ ಫಸ್ಟ್ ಟೈಮ್ ಬಂದಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಅಂದ್ರೆ ಆಸ್ ಎ ಕಮ್ಯುನಿಟಿ ನಾವು ಬಿಲ್ಡ್ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರನೇ ಫಸ್ಟ್ ಟೈಮ್ ಬರ್ತಾರೆ, ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ರೆ ಬಟ್ ಲೈಕ್ ಮಾಡ್ತಾ ಇಲ್ಲ. ಪ್ಲಸ್ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ರೆ ಬಟ್ ಯಾವುದೇ ತರ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಆಸ್ ಎ ಕಮ್ಯುನಿಟಿ ಆಗಿ ನಾವು ಬೆಳಿಬೇಕಲ್ವಾ. ಸೊ ಅದಕ್ಕೋಸ್ಕರನೇ ವಿಡಿಯೋನ ಲಾಸ್ಟ್ ವರ್ಗೂ ನೋಡಿ, ಪ್ಲಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಬನ್ನಿ ಇವಾಗ ತಿಳಿಸ್ಕೊಡ್ತೀನಿ BTST ಟ್ರೇಡ್ ಅಂದ್ರೆ ನಾನು ಯಾವ ಲಾಜಿಕ್ ಮೇಲೆ ಟ್ರೇಡ್ ತಗೊಂಡೆ, ಪ್ಲಸ್ ಇವತ್ತು ಪ್ರಾಫಿಟ್ ಎಷ್ಟಾಯ್ತು ಅಂತ ನೀವು ನೋಡ್ಬೋದು. ಟೋಟಲ್ ನಮ್ಗೆ ಇವತ್ತು ಪ್ರಾಫಿಟ್ ಆಗಿರೋದು ಅರೌಂಡ್ 2146 ರೂಪೀಸ್ ಪ್ರಾಫಿಟ್ ಆಗಿದೆ. ಇನ್ನೊಂದ್ಸಲ ರೀಫ್ರೆಶ್ ಕೂಡ ಮಾಡಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು ರೀಫ್ರೆಶ್ ಮಾಡ್ತಾ ಇದ್ದೀನಿ ಪೇಜು. ಓಕೆನಾ, ಇದು ಆರ್ಡರ್ ಬುಕ್ ಅಲ್ಲಿ ನೋಡ್ರೆ ಜಸ್ಟ್ ನಾನು ಏನ್ ಸೆಲ್ ಮಾಡಿದ್ದೀನಿ ಆ ಪ್ರೈಸ್ ಮಾತ್ರ ತೋರಿಸುತ್ತೆ. 45 ಕ್ವಾಂಟಿಟಿ ಅಂದ್ರೆ 3 ಲಾಟು. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ಇನ್ನೊಂದ್ಸಲ ಪೊಸಿಷನ್ಗೆ ಹೋಗಿ ರೀಫ್ರೆಶ್ ಮಾಡಿ ನಿಮ್ಗೆ ಪ್ರಾಫಿಟ್ ತೋರಿಸ್ತೀನಿ. ಇದರಿಂದ ಲಾಜಿಕ್ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ನೆನ್ನೆ ನೀವು ನೋಡ್ಬೋದು, ನಾನು ನೆನ್ನೆ ಇಲ್ಲಿ ಟ್ರೇಡ್ ಮಾಡಿದ್ದೆ. ಏನ್ ಸೆಲ್ಲಿಂಗ್ ಇದೆ, ಕ್ಯಾಂಡಲ್ ಲೋ ಕ್ಯಾಂಡಲ್ ಬಂದಿತ್ತು, ಇದ್ರ ಸೆಲ್ಲಿಂಗ್ ಮಾಡಿ ನಾನು ಪ್ರಾಫಿಟ್ ಮಾಡಿದ್ದೆ ಅರೌಂಡ್ 4000. ಆಮೇಲೆ ನಾನು ಏನಕ್ಕೆ CE ಸೈಡ್ ತಗೊಂಡಿದ್ದೀನಿ ಅಂದ್ರೆ ಇದು ನೋಡ್ಬೋದು, CE ಅಂತ ಕಾಣಿಸ್ತಾ ಇದೆಯಲ್ಲ, CE ಅಂದ್ರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಅರ್ಥ. ಅದನ್ನ ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನನ್ನ ಆಪ್ಷನ್ ಕೋರ್ಸ್ ಅಲ್ಲಿ. ದಯವಿಟ್ಟು ಯಾರು ಗೊತ್ತಿಲ್ಲ ಅದು CE ಅನ್ನೋದು ದಯವಿಟ್ಟು ಆ ವಿಡಿಯೋನ ನೋಡಿ ಇನ್ನೊಂದ್ಸಲ. ಇವಾಗ ಲಾಜಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ, ಏನಕ್ಕೆ ನಾನು BTST ಟ್ರೇಡ್ ಮಾಡಿದೆ ಅಂತ. ಫಸ್ಟ್ BTST ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನಿಮ್ದು ಯಾವುದೇ ಒಂದು ಪೊಸಿಷನ್, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ನೀವು ಒಂದು ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ನೀವು ಮೇಲ್ಗಡೆ ಓಪನ್ ಆಗುತ್ತೆ ಇಲ್ಲ ಕೆಳಗಡೆ ಓಪನ್ ಆಗುತ್ತೆ ಅಂತ ಒಂದು ಅನಾಲಿಸಿಸ್ ಇರುತ್ತೆ ಅನ್ಕೊಳ್ಳಿ ನಿಮ್ಮ ಹತ್ರ. ಅದ್ರ ಮೇಲೆ ನೀವು ಏನ್ ಟ್ರೇಡ್ ತಗೋತೀರಾ, ಅದ್ರ ಮೇಲೆ ಏನ್ ಪೊಸಿಷನ್ ನ ನೀವು ಓವರ್ ನೈಟ್ ಅಂದ್ರೆ ಮಾರ್ಕೆಟ್ ಇನ್ನೇನು 3:30 ಮುಗಿಯಕ್ಕಿಂತ ಮುಂಚೆನೆ ನೀವು ಒಂದು ಪೊಸಿಷನ್ ಹಾಕಿ ಬಿಟ್ಬಿಡ್ತೀರಾ. ಅದನ್ನ ನೀವು ನಾಳೆ ಬೆಳಗ್ಗೆ ಏನ್ ಕ್ಲೋಸ್ ಮಾಡ್ತೀರಾ ಅದನ್ನ ನಾವು BTST ಅಂತ ಕರಿತೀವಿ. BTST ಅಂದ್ರೆ ಬೈ ಟುಡೇ ಸೆಲ್ ಟುಮಾರೋ. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆಗೋಕ್ಕಿಂತ ಮುಂಚೆ ಪೊಸಿಷನ್ ನ ತಗೊಂಡು ಇವತ್ತು ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಏನ್ ಸೆಲ್ ಮಾಡ್ತೀವಿ ಆ ಪೊಸಿಷನ್ ನ, ಅದನ್ನ ನಾವು BTST ಅಂತ ಕರಿತೀವಿ. ಇದನ್ನ ಮಾಡ್ಬೇಕಾದ್ರೆ ಮೇನ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ಪ್ಲಸ್ ನಿಮ್ಗೆ ಗೊತ್ತಿರಬೇಕು ಮಾರ್ಕೆಟ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಒಂದು ನೀವು ಮೇಲ್ಗಡೆ ಹೋಗುತ್ತೆ ಅಂತ ಮೂವ್ ಆದ್ರೆ CE ಆಪ್ಷನ್ ಬೈ ಮಾಡ್ಬೇಕಾಗುತ್ತೆ. ಮಾರ್ಕೆಟ್ ಏನಾದ್ರು ಕೆಳಗಡೆ ಬರುತ್ತೆ ಅಂತ ನೀವು ಏನಾದ್ರು ಬೆಟ್ ಮಾಡ್ತು ಅಂದ್ರೆ ಅದು ಪುಟ್ ಆಪ್ಷನ್ ನ ನೀವು ಬೈ ಮಾಡ್ಬೇಕಾಗುತ್ತೆ. ಸೊ ನಾನ್ ಬೈ ಮಾಡಿದ್ದು CE ಆಪ್ಷನ್. CE ಆಪ್ಷನ್ ಯಾವುದು ಅಂದ್ರೆ 45,400. ನೀವು ಇನ್ನೊಂದ್ಸಲ ಚಾರ್ಟ್ ಅಲ್ಲಿ ಬಂದು ತಿಳಿಸ್ಕೊಡ್ತೀನಿ. 45,400 ಅಂದ್ರೆ ಅರೌಂಡ್ ಇಲ್ಲಿ ಬರುತ್ತೆ. ಓಕೆನಾ, 45,400 ಅಂದ್ರೆ ನೀವು ನೋಡ್ಬೋದು ಇದು ಚಾರ್ಟ್ ಅಲ್ಲಿ. ಓಕೆನಾ, ಟೋಟಲ್ 45,000 ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ 45,394 ಅಂದ್ರೆ 45,400 ಇಂದ ಮನಿನೇ ನಾನು ಲೈಕ್ ಆಪ್ಷನ್ ನಾನು ಬೈ ಮಾಡಿದೆ. ನಂದು ಏನು ಟಾರ್ಗೆಟ್ ಇದ್ದಿದ್ದು, ನಂದು ಏನು ಮೈಂಡ್ ಸೆಟ್ ಇದ್ದಿದ್ದು, ಪ್ಲಸ್ ನಂದು ಯಾವ ತರ ಅನಾಲಿಸಿಸ್ ಇದ್ದಿದ್ದು ಅಂದ್ರೆ ಮಾರ್ಕೆಟ್ ನಿನ್ನೆ ಫ್ಲಾಟ್ ಅಲ್ಲಿ ಏನ್ ಮಾರ್ಕೆಟ್ ಸೆಲ್ಲಿಂಗ್ ಬಂದಾದ್ಮೇಲೆ ಕಂಪ್ಲೀಟ್ ನಿನ್ನೆ ಮಾರ್ಕೆಟ್ ಸೈಡ್ ವೈಸ್ ಅಲ್ಲೇ ಕ್ಲೋಸ್ ಆಯ್ತು. ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಮಾರ್ಕೆಟ್ ಇವತ್ತು ಗ್ಯಾಪ್ ಅಪ್ ಆಗುತ್ತೆ, ಗ್ಯಾಪ್ ಅಪ್ ಆದ ತಕ್ಷಣ ನಾನು ನಂದು ಏನ್ ಪೊಸಿಷನ್ ಇರುತ್ತೆ ಅದನ್ನ ಎಕ್ಸಿಟ್ ಮಾಡ್ತೀನಿ ಅಂತ. ಲೈಕ್ ನಾನು ಮೇಲ್ಗಡೆ ಹೋಗುತ್ತೆ ಅಂತ ಬೆಟ್ ತಗೊಂಡಿದ್ದು BTST ಟ್ರೇಡ್. ಸೊ ಅದಕ್ಕೋಸ್ಕರನೇ ಇವತ್ತು ಮಾರ್ಕೆಟ್ ಅರೌಂಡ್ 60-70 ಪಾಯಿಂಟ್ ಅಲ್ಲೇ ಓಪನ್ ಆಯ್ತು. ಅದು ಓಪನ್ ಆಗಿದ ತಕ್ಷಣ ನಂಗೆ 800-900 ರೂಪೀಸ್ ಪ್ರಾಫಿಟ್ ಅಲ್ಲೇ ತೋರಿಸ್ತಾ ಇತ್ತು. ಬಟ್ ಯಾವಾಗ ಈ ಕ್ಯಾಂಡಲ್ ಬಂತು, ಇವಾಗ ನೋಡಿ 3 ಮಿನಿಟ್ಸ್ ಅಲ್ಲಿ ತೋರಿಸ್ತೀನಿ, ಇದು 3 ಮಿನಿಟ್ಸ್ ಚಾರ್ಟು. ಓಕೆನಾ, ಯಾವಾಗ ಈ ಕ್ಯಾಂಡಲ್ ಓಪನ್ ಆಗಿದ ತಕ್ಷಣ ಮೇಲೆ ಹೋಯ್ತು, ಇಲ್ಲಿ ನಾನು ಪೊಸಿಷನ್ ಎಕ್ಸಿಟ್ ಮಾಡಿದೆ. ಅರೌಂಡ್ ನನಗೆ 3,000 ತೋರಿಸ್ತಾ ಇತ್ತು. ಬಟ್ ಅದು ಎಕ್ಸಿಟ್ ಆಗೋವರೆಗೆ ಈ ರೆಡ್ ಕ್ಯಾಂಡಲ್ ಏನ್ ಬಂತು ಅದು ಬರೋ ತನಕ ನಾನು ಎಕ್ಸಿಟ್ ಮಾಡ್ಕೋಬಿಟ್ಟೆ. ಇದು ಯಾವ್ದೇ ತರ ನನ್ನ ಲಾಜಿಕ್ ಇವಾಗ ಏನ್ ಹೇಳ್ದೆ ಆ ಲಾಜಿಕ್ ಮೇಲೆ ನಾನು ತಗೊಂಡು ಇಲ್ಲಿ ಎಕ್ಸಿಟ್ ಆಯ್ತು. ಯಾವಾಗ ಇದು ಟ್ರೆಂಡ್ ಲೈನ್ ಇತ್ತು, ನೀವು ನೋಡ್ಬೋದು 45,649 ಟ್ರೆಂಡ್ ಲೈನ್ ಇತ್ತು. ಅಲ್ಲಿ ಟಚ್ ಆಗಿದ ತಕ್ಷಣ ನಾನು ಎಕ್ಸಿಟ್ ಮಾಡ್ಕೊಂಡೆ. ನನ್ನ ಪೊಸಿಷನ್ ಏನಿತ್ತು, ಇದು ಪೊಸಿಷನ್ 45,400. ಇದನ್ನ ನಾವು BTST ಅಂತ ಕರಿತೀವಿ. ಲೈಕ್ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ನಿಮ್ದು ವ್ಯೂ ಇದ್ರೆ ಅದ್ರ ಮೇಲೆ ಏನ್ ನೀವು ಲೈಕ್ ಬೆಟ್ ತಗೋತೀರಾ ಅದು ಪ್ರೀವಿಯಸ್ ಡೇ, ಅದನ್ನ ನಾವು BTST ಟ್ರೇಡ್ ಅಂತ ನಾವು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇದ್ರ ಮೇಲೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಆಸ್ ಎ ಜಸ್ಟ್ ಅನಾಲಿಸಿಸ್ ಬಗ್ಗೆ ನಾನು ಇವಾಗ ಹೇಳ್ತಾ ಇರೋದು, ನನ್ನ ಲಾಜಿಕ್ ಯಾವ ತರ ಟ್ರೇಡ್ ಮಾಡಿದೆ ಅಂತ. ಅದಾದ್ಮೇಲೆ ಯಾವಾಗ ಇಲ್ಲಿ ಮಾರ್ಕೆಟ್ ವಾಪಸ್ ಟಚ್ ಆಗಿ ರಿವರ್ಸ್ ಬರ್ತಾ ಇತ್ತು ಅವಾಗ ನಂದು ಪೊಸಿಷನ್ ಎಕ್ಸಿಟ್ ಮಾಡಿದೆ. ಟೋಟಲ್ ಪ್ರಾಫಿಟ್ ಬಂದು 2146 ರೂಪೀಸ್ ಪ್ರಾಫಿಟ್ ಆಯ್ತು. ಇದರಿಂದ ಲಾಜಿಕ್ ಏನು ಅಂದ್ರೆ ನೆನ್ನೆ ನೀವು ನೋಡ್ಬೋದು ನಿಫ್ಟಿ ಒಂದು ಒಳ್ಳೆ ರ್ಯಾಲಿಯಲ್ಲಿ ಕ್ಲೋಸ್ ಆಯ್ತು. ಅಂದ್ರೆ ನೋಡೋ 90 ಡಿಗ್ರಿ ರ್ಯಾಲಿಯಲ್ಲೇ ಕ್ಲೋಸ್ ಆಯ್ತು. ನೀವು ಕೇಳ್ಬೋದಾಗಿತ್ತು ಏನಕ್ಕೆ ನಿಫ್ಟಿಲೇ ಟ್ರೇಡ್ ಮಾಡಲಿಲ್ಲ, ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಿದೆ, ನಿಫ್ಟಿ ಒಳ್ಳೆ ಟ್ರೇಡಿಂಗ್ ಅಪ್ ಸೈಡ್ ಅಲ್ಲೇ ಹೋಯ್ತೈತೆ, ಏನಕ್ಕೆ ನಿಫ್ಟಿಲಿ
ಲೈಕ್ ಟ್ರೇಡ್ ಮಾಡಿಲ್ಲ ಅಂತಂದ್ರೆ ಏನಕ್ಕೆ ಅಂದ್ರೆ ಆಲ್ರೆಡಿ ನಿಫ್ಟಿ ಸ್ಟ್ರೆಚ್ ಆಗ್ಬಿಟ್ಟಿತ್ತು. ಓಕೆನಾ, ನೋಡ್ಬೋದು ನೀವು ಮಾರ್ಕೆಟ್ ಫಸ್ಟ್ ಇಂದ ಇಲ್ಲಿವರೆಗೆ 400 ಪಾಯಿಂಟ್ ಹೊಟ್ಟೋಗಿತ್ತು. ಬಟ್ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಮೇಲ್ ಹೋಯ್ತು, ಬಟ್ ಸೆಲ್ಲಿಂಗ್ ಆದ್ಮೇಲೆ ಕಂಪ್ಲೀಟ್ ಡೇ, ನಿನ್ನೆ ಏನ್ ಕಂಪ್ಲೀಟ್ ಡೇ ಇತ್ತು ಅರೌಂಡ್ 12:30 ಇಂದ 3:30 ವರೆಗೂ ಲೈಕ್ ಸೈಡ್ ವೈಸೇ ಹೋಯ್ತು. ನಂದೇನ್ ಅನಾಲಿಸಿಸ್ ಅಂದ್ರೆ ಆಲ್ರೆಡಿ ನಿಫ್ಟಿ ಮೂವ್ ಆಗೋಗಿದೆ. ಓಕೆನಾ, ಇವಾಗ ಮೂವ್ ಆಗ್ಬೇಕಾಗಿರೋದು ಬ್ಯಾಂಕ್ ನಿಫ್ಟಿ. ಸೊ ಅದಕ್ಕೋಸ್ಕರ ಬ್ಯಾಂಕ್ ನಿಫ್ಟಿಲಿ ನಾನು BTST ಟ್ರೇಡ್ ತಗೊಂಡೆ. ಇದು ಹೇಳ್ಬೇಕು ಅಂದ್ರೆ ಲಾಜಿಕ್. ನಿಫ್ಟಿಲ್ ತಗೋಬೋದಾಗಿತ್ತು, ಬಟ್ ನಿಫ್ಟಿಲ್ ಅಷ್ಟೊಂದು ಕಾನ್ಫಿಡೆಂಟ್ ಇರಲಿಲ್ಲ. ಏನಕ್ಕೆ ಅಂದ್ರೆ ಇನ್ನೊಂದು 300-200 ಪಾಯಿಂಟ್ ಹೋಯ್ತು ಅಂದ್ರೆ ಮೇಲ್ಗಡೆ ನಿಫ್ಟಿ ಆಲ್ ಟೈಮ್ ಹೈ. ಬಟ್ ಬ್ಯಾಂಕ್ ನಿಫ್ಟಿ ನೀವು ನೋಡ್ಬೋದು ಇನ್ನೂ ಅರೌಂಡ್ ಲೈಕ್ 2000 ಇಲ್ಲ 1500 ಪಾಯಿಂಟ್ಸ್ ಅವೇ ಇದೆ ಇನ್ನೂ ಆಲ್ ಟೈಮ್ ಹೈ ಅಲ್ಲಿ. ಸೊ ಅದಕ್ಕೋಸ್ಕರ ನಾನು ಪೊಸಿಷನ್ ತಗೊಂಡೆ. ಕರೆಂಟ್ಲಿ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಸ್ವಲ್ಪ ಮಾರ್ಕೆಟ್ ಯಾವಾಗ ಇಲ್ಲಿ ಮೇಲ್ ಹೋಯ್ತು ಇಲ್ಲಿ ನನ್ನ ಪೊಸಿಷನ್ ಎಕ್ಸಿಟ್ ಮಾಡಿದೆ. ಟೋಟಲ್ ಪ್ರಾಫಿಟ್ ಬಂದು 2146 ರೂಪೀಸ್ ಪ್ರಾಫಿಟ್ ಆಯ್ತು. ಪ್ಲಸ್ ಇವತ್ತು ನಾಳೆ ಮಾರ್ಕೆಟ್ ಯಾವ ತರ ಅನಾಲಿಸಿಸ್ ಅಂತ ಹೇಳ್ಬೇಕು ಅಂದ್ರೆ ಇನ್ನೂ ಕರೆಂಟ್ಲಿ ಮಾರ್ಕೆಟ್ ನಡೀತಾ ಇದೆ. ನೀವು ನೋಡ್ಬೋದು ಇಲ್ಲಿ 10:46 ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ಇನ್ನು ಮಾರ್ಕೆಟ್ ಲೈಕ್ ಕ್ಲೋಸ್ ಆಗ್ಬೇಕು ಅರೌಂಡ್ 3:30 ಕ್ಲೋಸ್ ಆಗುತ್ತಲ್ಲ, ಅಲ್ಲಿವರೆಗೂ ನಾವು ಏನೇ ತರ ಅನಾಲಿಸಿಸ್ ಮಾಡಕ್ಕಾಗಲ್ಲ. ಬಟ್ ನೀವು ಇನ್ನೊಂದು ನೋಡ್ಬೋದು ನಿಫ್ಟಿ ಇದು ಏನ್ ಇಂಡಿಯಾ ವಿಕ್ಸ್ ಇದೆ ಅರೌಂಡ್ 16 ಹತ್ರ ಇದೆ. ಇದು 16 ಏನಕ್ಕೆ ಹತ್ರ ಇದೆ ಅಂದ್ರೆ ಇನ್ನೇನ್ ಬಜೆಟ್ ಬರ್ತಾ ಇದೆ, 2 days ಅಲ್ಲಿ ಬಜೆಟ್ ಬರುತ್ತಲ್ವಾ ಗುರುವಾರ. ಸೊ ಅದಕ್ಕೋಸ್ಕರನೇ ವಿಕ್ಸು ಹೈ ಆಗೇ ಆಗುತ್ತೆ. ಲೈಕ್ ಯಾವಾಗ ಹೋದ ವರ್ಷನೂ ಅಷ್ಟೇ, ಯಾವಾಗ ಬಜೆಟ್ ಟೈಮಲ್ಲಿ ವಿಕ್ಸ್ 18, 20 ಫಾರ್ ಎಕ್ಸಾಂಪಲ್ 18 ಇದ್ರೆ 23, 25 ಹೋಗುತ್ತೆ. ಇವಾಗ ಜಸ್ಟ್ 13 ಇತ್ತು ಪ್ರೀವಿಯಸ್ ಡೇ ಒಂದು 2 days ಬ್ಯಾಕು. ಇವಾಗ ಅರೌಂಡ್ 16 ಆಗಿದೆ, ಅರೌಂಡ್ 3% ಅಪ್ ಆಗಿದೆ ಅಷ್ಟೇನೆ. ಇದು ಯಾವುದೇ ತರ ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅಂತ ಫಿಯರ್ ಆಗಿ ವಿಕ್ಸು ಮೇಲ್ ಹೋಗ್ತಾ ಇಲ್ಲ. ಜಸ್ಟ್ ಆಸ್ ಎ ಬಜೆಟ್ ನಾನು ಹೇಳ್ದಂಗೆ ಬಜೆಟ್ ಅಲ್ಲಿ ಟ್ರೆಂಡ್ ಲೈನು ಸಪೋರ್ಟ್ ಯಾವ್ದು ತರ ವರ್ಕ್ ಆಗಲ್ಲ. ಮೇನ್ ಅಲ್ಲಿ ವರ್ಕ್ ಆಗದೆ ನಿರ್ಮಲಾ ಸೀತಾರಾಮನ್ ಏನ್ ಮಾತಾಡ್ತಾರೆ ಅದ್ರ ಮೇಲೆ, ಲೈಕ್ ಎಮೋಷನ್ ಮೇಲೆ ಆ ಟೈಮಲ್ಲಿ ಮಾರ್ಕೆಟ್ ವರ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಗ್ರೀಡ್ ಮತ್ತೆ ಫಿಯರ್ ಅಲ್ಲಿ ವರ್ಕ್ ಆಗಿರೋ ಕಾರಣಕ್ಕೆ ಸ್ವಲ್ಪ ವಿಕ್ಸು ಮೇಲ್ ಹೋಗಿದೆ ಅಷ್ಟೇ. ಅದ್ ಬಿಟ್ರೆ ಯಾವುದೇ ತರ ಲೈಕ್ ಫಿಯರ್ ಏನಿಲ್ಲ. ಬಟ್ ನಾವು ನೋಡ್ದಂಗೆ ಆಲ್ರೆಡಿ ಮಾರ್ಕೆಟ್ ಮೇಲ್ ಹೋಗಿದೆ ಅಲ್ವಾ, ಆಲ್ರೆಡಿ ವಿಕ್ಸು ಕೂಡ 16 ಪಾಯಿಂಟ್ ಅರೌಂಡ್ 16 ಹತ್ರ ಇದೆ. ಅಕಸ್ಮಾತ್ ಅವತ್ತಿನ ದಿನ ಮಾರ್ಕೆಟ್ ಬಜೆಟ್ ದಿನ ಮಾರ್ಕೆಟ್ ಕೆಳಗಡೆ ಫಾಲ್ ಆದ್ರೆ ವಿಕ್ಸ್ ಕೂಡ ಕೂಲ್ ಡೌನ್ ಆಗೋ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಂಕ್ ನಿಫ್ಟಿ ಇನ್ನೊಂದು ಇವತ್ತೇ ಇಲ್ಲೇ ಕ್ಲೋಸ್ ಆಗಿ ನಾಳೆನೂ ಇಲ್ಲೇ ಕ್ಲೋಸ್ ಆಗಿ ಏನಾರ ಗ್ಯಾಪ್ ಅಪ್ ಆಗಿ ಬಜೆಟ್ ದಿನ ಏನಾರ ಫಾಲ್ ಆಯ್ತು ಅಂದ್ರೆ ಇದೇನ್ 16% ಇದೆ ಅರೌಂಡ್ ಅದು ಲೈಕ್ 12, 13 ಆತರ ಒಂದು 3-4% ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಆ ಬಜೆಟ್ ಏನಾರ ನೆಗೆಟಿವ್ ಆಯ್ತು ಅಂದ್ರೆ ಮಾರ್ಕೆಟ್ ಏನಾರ ಬಜೆಟ್ ನ ನೆಗೆಟಿವ್ ಆಗಿ ಕನ್ಸಿಡರ್ ಮಾಡ್ತು ಅಂದ್ರೆ ಮೇಲಿಂದ ಕೆಳಗಡೆ ಬೀಳೋ ಸಾಧ್ಯತೆ ಇರುತ್ತೆ ಬಜೆಟ್ ದಿನ. ಸೊ ಅದಕ್ಕೋಸ್ಕರನೇ ಬಜೆಟ್ ದಿನ ಬಜೆಟ್ ಬಂದಾಗ ನೋಡ್ಕೊಂಡ್ರಾಯ್ತು. ಇವತ್ತು ನಂದು ಟ್ರೇಡ್ ಇದ್ದಿದ್ದು ಇವಾಗ ಏನ್ ಎಕ್ಸ್ಪ್ಲೈನ್ ಮಾಡಿದೆ, ಇದು ಟೋಟಲ್ 2146 ರೂಪೀಸ್ ಪ್ರಾಫಿಟ್ ಆಗಿದೆ BTST ಟ್ರೇಡ್ ಅಲ್ಲಿ. ಕಂಪ್ಲೀಟ್ BTST ಟ್ರೇಡ್ ಯಾವ ತರ ಲಾಜಿಕ್ ಇರುತ್ತೆ ಏನು ಅಂತ ನಾನು ಒಂದು ಸಪರೇಟ್ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ನ ಅಪ್ಡೇಟ್ ಮಾಡ್ತೀನಿ. ಸೊ ಅದಕ್ಕೋಸ್ಕರನೇ ಯಾರೇ ಈ ಯೂಟ್ಯೂಬ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ರೆ ಯಾವ್ದೇ ತರ ಲೈಕ್ ಮತ್ತೆ ಕಮೆಂಟ್ ಏನು ಮಾಡ್ತಾ ಇಲ್ಲ. ಪ್ಲಸ್ ತುಂಬಾ ಜನ ವಿಡಿಯೋ ನೋಡಿ ಅರೌಂಡ್ 40% ಪೀಪಲ್ ವಿಡಿಯೋ ನೋಡಿ ಹಂಗೆ ಹೊಟ್ಟೋಗ್ತಾ ಇದ್ದಾರೆ, ಯಾವುದೇ ತರ ಸಬ್ಸ್ಕ್ರೈಬ್ ಮಾಡ್ತಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ 30 ಡೇ ಚಾಲೆಂಜ್ ಮುಗಿದ ತಕ್ಷಣ ನಾನು ಕಂಪ್ಲೀಟ್ ಆಗಿ ಲೈಕ್ ಯಾವುದೇ ತರ ನಾನು ಟ್ರೇಡಿಂಗ್ ಸ್ಟ್ರಾಟಜಿ ಯೂಸ್ ಮಾಡ್ತೀನಿ, ರಿಸ್ಕ್ ರಿವಾರ್ಡ್ ಏನಿರುತ್ತೆ, ಪ್ಲಸ್ ನೀವು ಆಸ್ ಎ ಬಿಗಿನಿಂಗ್ ಬಂದ್ರೆ ಎಷ್ಟು ಅಮೌಂಟ್ ಇಂದ ಟ್ರೇಡ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ನಿಮ್ಗೆ ಕೊಡ್ತೀನಿ. ತುಂಬಾ ಚೆನ್ನಾಗಿ ಕೇಳ್ತಾ ಇರ್ತಾರೆ ನನಗೆ, ಜಸ್ಟ್ ನಿನ್ ಪ್ರಾಫಿಟ್ ಲಾಸ್ ತೋರಿಸ್ತಾ ಇದೆಯಾ, ಅನಾಲಿಸಿಸ್ ಮಾಡ್ತಾ ಇದೆಯಾ, ನಮ್ಗೆ ಏನು ಟ್ರೇಡಿಂಗ್ ಹೇಳ್ಕೊಡ್ತಾ ಇಲ್ಲ ಅಂತ. ಜಸ್ಟ್ ನಾನು ಪ್ರೂವ್ ಮಾಡೋಕ್ಕೋಸ್ಕರನೇ ಈ 30 ಡೇ ಟ್ರೇಡಿಂಗ್ ಚಾಲೆಂಜ್ ತಗೊಂಡಿರೋದು. ಇವಾಗ ನಾನು ತರ ಬೇರೆ ಲೈಕ್ ಬೇರೆ ಫಿನ್ ಇನ್ಫ್ಲುಯೆನ್ಸರ್ ತರ ಆ ಸ್ಟ್ರಾಟಜಿ ಈ ಸ್ಟ್ರಾಟಜಿ ಬಗ್ಗೆ ಹೇಳ್ಬಿಟ್ಟು ನಾನೇ ಟ್ರೇಡ್ ಮಾಡ್ಲಿಲ್ಲ ಅಂದ್ರೆ ಅದೊಂಥರ ನಂಬಿಕೆ ದ್ರೋಹ ತರ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಇವಾಗ ನಾನು ಏನ್ ಟ್ರೇಡ್ ಫಾಲೋ ಮಾಡ್ತೀನಿ ಆ ಟ್ರೇಡ್ ನ ನೀವು ನೋಡಿ ಒಂದು ನಂಬಿಕೆ ಬರಬೇಕು. ಇವಾಗ ನಾನು ಕೂಡ ಒಂದು ಟ್ರೇಡಿಂಗ್ ಮಾಡ್ತೀನಿ ಅಂತ ಒಂದು ನಂಬಿಕೆ ಬರಬೇಕು. ಪ್ರಾಫಿಟ್ ಲಾಸು ಎಲ್ಲರಿಗೂ ಆಗುತ್ತೆ ಅಂತ ಒಂದು ನಂಬಿಕೆ ಬಂದ್ರೆ ತಾನೇ ನೀವು ಲೈಕ್ ನೆಕ್ಸ್ಟ್ ನಾನು ಯಾವ್ದೇ ಒಂದು ವಿಡಿಯೋ ಮಾಡಿದ್ರೆ ಇಲ್ಲಾಂದ್ರೆ ಯಾವ್ದೇ ಒಂದು ಅನಾಲಿಸಿಸ್ ಮಾಡಿದ್ರೆ ನೀವು ಅದೊಂದು ಲೈಕ್ ಕಾನ್ಫಿಡೆಂಟ್ ಆಗಿ ಅಕ್ಸೆಪ್ಟ್ ಮಾಡ್ತೀರಾ. ಸೊ ಅದಕ್ಕೋಸ್ಕರನೇ ಈ 30 ಡೇ ಟ್ರೇಡಿಂಗ್ ಚಾಲೆಂಜ್ ನ ಕಂಪ್ಲೀಟ್ ಆಗಿದ ತಕ್ಷಣ ನಾನು ಏನೇನ್ ಬೇಕಾಗಿರುತ್ತೆ ಲೈಕ್ ಬಿಗಿನರ್ಸ್ಗೆ ಮತ್ತೆ ಇಂಟರ್ಮೀಡಿಯೇಟ್ಗೆ ಯಾವ ಲಾಜಿಕ್ ಮೇಲೆ ಪ್ಲಸ್ ಯಾವ ಇಂಡಿಕೇಟರ್ ಯೂಸ್ ಮಾಡ್ತೀನಿ ಅಂತ ಕಂಪ್ಲೀಟ್ ಆಗಿ ಒಂದು ಸಪರೇಟ್ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರನೇ ಆಸ್ ಎ ಕಮ್ಯುನಿಟಿ ಆಗಿ ಬಿಲ್ಡ್ ಮಾಡಬೇಕು ಅಂತ ನನಗೆ ತುಂಬಾ ಇಷ್ಟ ಇದೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ.